ವಿಶೇಷ ಆಹ್ವಾನಿತರು, ಗೌರವ ಆಹ್ವಾನಿತರು, ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡುವಂಥ, ವೇದಿಕೆಯನ್ನು ಅಲಂಕರಿಸುವಂಥ ಎಲ್ಲ ಗಣ್ಯಮಾನ್ಯರು, ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಈ ಸಭೆಯಲ್ಲಿ ಆಗಮಿಸಿ ಎಲ್ಲರಿಗೂ ನಮಸ್ಕಾರ. JD ಮೀಡಿಯಾ ಹೌಸ್ನ ಚೊಚ್ಚಲ ಪ್ರಸ್ತುತಿ, ಬಹಳ ವಿಶೇಷವಾದಂಥ ಸುಂದರ ಸಮಾರಂಭ. ಈ ಸುದಿನಕ್ಕಾಗಿ ಬಹಳ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ನಾವು JD ಮೀಡಿಯಾ ಹೌಸ್ ತನ್ನ ಮೊದಲ ಚೊಚ್ಚಲ ಪ್ರಸ್ತುತಿಯನ್ನು ಜ್ಯೋತಿಷ್ಯ ವಿಭೂಷಣ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮದ ಮುಖೇನ ಆರಂಭಿಸಬೇಕು ಅನ್ನುವಂಥ ಸದವಕಾಶವನ್ನು, ಹಂಬಲವನ್ನು, ಮನದ ಇಂಗಿತವನ್ನು ವ್ಯಕ್ತಪಡಿಸಿತು. ಈ ದಿನ ಅದಕ್ಕೆ ಸಾರ್ಥಕತೆಯ ಹೊಂಬೆಳಕು ಅಂತ ಹೇಳಿದ್ರು ಉತ್ಪ್ರೇಕ್ಷೆಯಾಗೋದಿಲ್ಲ. ಮೊದಲನೇದಾಗಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ರಾಮಲಿಂಗಾರೆಡ್ಡಿಯವರು, ಸಾರಿಗೆ ಮತ್ತು ಮುಜರಾಯಿ ಮಂತ್ರಿಗಳು, ದಯಮಾಡಿ ತಾವು ವೇದಿಕೆಗೆ ಆಗಮಿಸಬೇಕು. ನಮ್ಮ ಸ್ವಾಗತವನ್ನು ತಾವು ಪಡೆದುಕೊಳ್ಳಬೇಕು, ಸ್ವೀಕರಿಸಬೇಕು ಒಂದು ಕಳಕಳಿಯ ಮನವಿ. ಬ್ರಾಹ್ಮಣ ಮಹಾಸಭಾ ಕರ್ನಾಟಕ, ತಾವುಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅಧಿಕೃತ ಚಾಲನೆ ದೊರೆಯಲಿ ಅನ್ನುವಂಥ ನಿಟ್ಟಿನಲ್ಲಿ ಮೊದಲನೆಯದಾಗಿ ನಾಡ ದೇವತೆಗೆ ನಮ್ಮ ನಮನಗಳನ್ನು ಸಲ್ಲಿಸೋಣ, ಭಗವಂತನ ಕೃಪಾ ಕಟಾಕ್ಷವನ್ನು ಬೀರೋಣ. ನಾಡಗೀತೆಗಾಗಿ ದಯಮಾಡಿ ತಾಯಿ ಭುವನೇಶ್ವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಮಾರ್ಗದರ್ಶಕರಾಗಿ ರತ್ನಗಂಬಳಿಯನ್ನು ಹಾಸಿ ಬದುಕನ್ನು ನಡೆಸುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ದಾರಿದೀಪವಾಗಬೇಕು. JD ಮೀಡಿಯಾ ಹೌಸ್ನ ಈ ಹೆಮ್ಮೆಯ ಪ್ರಸ್ತುತಿ, ಇದು ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಎಲ್ಲವನ್ನ ಸನ್ಮಾರ್ಗದ ರಹದಾರಿ ನಮ್ಮೆಲ್ಲರಿಗೂ ಸಿಗಲಿ. ಶ್ರೇಯಸ್ಸು, ಕೀರ್ತಿ ಎಲ್ಲವೂ ಕೂಡ ಹರಡಿ ಹಮ್ಮಲಿ ಮನೆಯ ಅಂಗಳವನ್ನು, ಮನದ ಅಂಗಳವನ್ನು ಪ್ರೀತಿ ದಿವ್ಯತೆಯನ್ನು ತುಂಬುವಂಥ ನಿಟ್ಟಿನಲ್ಲಿ ಜ್ಯೋತಿ ಪ್ರಜ್ವಲನೆಯ ಈ ಸತ್ಕಾರ್ಯ ವೇದಿಕೆಯನ್ನು ಅಲಂಕರಿಸುವಂಥ ಎಲ್ಲ ಗಣ್ಯಮಾನ್ಯರಿಂದ ಈಗ ನೆರವೇರ್ತಾ ಇದೆ. ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. JD ಮೀಡಿಯಾ ಹೌಸ್ನ ಚೊಚ್ಚಲ ಹೆಮ್ಮೆಯ ಪ್ರಸ್ತುತಿ, ಕರ್ನಾಟಕ ಜ್ಯೋತಿಷ್ಯ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಶೈಲಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಜನಮಾನಸಕ್ಕೆ ನೀಡಿ ಉತ್ತಮ ಪ್ರಾಜ್ಞವನ್ನು ಕರ್ನಾಟಕ ಜ್ಯೋತಿಷ್ಯ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ನಾವು ಜನತೆಗೆ ಜೀವನದ ಕ್ರಮವನ್ನ, ಜೀವನ ಸುಖಿಯನ್ನ ಆಸ್ವಾದಿಸುವಂತಹ ಕ್ರಮವನ್ನ, ಭಗವಂತನನ್ನು ಯಾವ ರೀತಿಯಲ್ಲಿ ಹೇಗೆ ಅನುಸಂಧಾನವನ್ನ ಮಾಡಿಕೊಳ್ಬೇಕು ಮನಸ್ಸಿಗೆ ನಿಲುಕತ್ತೆ. ಆದರೆ ಪೃಥ್ವಿಯಲ್ಲಿರುವಂತಹ 3 ವಿಶೇಷ ರತ್ನಗಳು ಜಲ, ಅನ್ನ ಹಾಗೂ ಸುಭಾಷಿತ. ಉತ್ತಮ ಮಧುರವಾದಂಥ ವಾಕ್, ಮಧುರವಾದಂಥ ವಾಣಿಯಿಂದ ಜನಮಾನಸವನ್ನು ಗೆಲ್ಲಬಹುದು. ಸಮಾರಂಭ ಕೇವಲ ಒಂದು ಆರಂಭವಾಗದೆ, ಸಮ ಆರಂಭವಾಗದೆ ಸಮ ಆವೇಶವಾಗಬೇಕು. ಹಾಗೆ ರೂಪಾ ಅಯ್ಯರ್ ಅವರು ಚಲನಚಿತ್ರ ನಟಿ, ಹಾಗೆ ಆದಿತ್ಯ ನಾರಾಯಣ್ ಅವರು, ದಯಾನಂದ್ ಅವರು, ಸೋಮಶೇಖರ್ ಅವರು,
ಮತ್ತು ಈ ದಿನ ಪ್ರಶಸ್ತಿ ವಿಜೇತರುಗಳನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ನಿಟ್ಟಿನಲ್ಲಿ ಪ್ರೀತಿಯ ಗೌರವಾರ್ಪಣೆಯನ್ನು ನೆರವೇರಿಸ್ತಾ ಇದ್ದೀವಿ. ಇದು ನಮಗೆ ಹೆಮ್ಮೆ. ನಾವು ಸದಾಕಾಲ ಆಭಾರಿಯಾಗಿರ್ತೀವಿ ನಿಮ್ಮ ಈ ಉಪಸ್ಥಿತಿಗಾಗಿ. ಜನನಿಯ ಸ್ವರೂಪವನ್ನು ಈಗ ಪ್ರಸ್ತುತಪಡಿಸಿ ನೀಡಿ ಗೌರವಿಸುತ್ತಿದ್ದಾರೆ. ಶ್ರೀ ಗುರುರಾಜಾಚಾರ್ಯರವರಿಗೆ ಪುರೋಹಿತರು, ರಾಯರ ಮಠ ದಿವ್ಯ ಬೆಳಕನ್ನು ಆಸ್ವಾದಿಸೋಣ. JD ಮೀಡಿಯಾ ಹೌಸ್ನ ಕರ್ನಾಟಕ ಜ್ಯೋತಿಷ್ಯ ರತ್ನ ಪ್ರಶಸ್ತಿ ಪುರಸ್ಕೃತರನ್ನು ಈಗಷ್ಟೇ ಪ್ರಶಸ್ತಿ ಪಡೆದುಕೊಂಡಂತಹ ಗಣ್ಯರು ಇದ್ದಾರೆ. ಎಲ್ಲ ಗಣ್ಯಮಾನ್ಯರ ಸಮಕ್ಷಮದಲ್ಲಿ ಕರ್ನಾಟಕ ಜ್ಯೋತಿಷ್ಯ ಕೇಸರಿ ಪುರಸ್ಕೃತರನ್ನು ಪ್ರಶಸ್ತಿ ಪ್ರದಾನವನ್ನು ನೋಡಿ ನಾವು ಕೂಡ ಸಂಭ್ರಮಿಸ್ತಾ ಇದ್ದೇವೆ. ಸೂರ್ಯನು ಸತ್ಯದ ತಪದಿಂದ ಬೆಳಕನ್ನ ಪ್ರಖರವನ್ನ ನೀಡುತ್ತಾನಂತೆ. ಶ್ರೀ ಐಗಿರಿ ಆಲಯಂ ಸಂಸ್ಥೆ ಮೈಸೂರು ರಾಮಲಿಂಗ ರೆಡ್ಡಿ ಸಾಹೇಬರು ಮಾತನಾಡಿ ಅವರು ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೊರಟಿದ್ದಾರೆ. ಹಾಗಾಗಿ ಈ ವೇದಿಕೆಯಲ್ಲಿರ್ತಕ್ಕಂಥ ಇನ್ನೊಬ್ಬರು ಹಿರಿಯರು ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರೇ ಇದುವರೆಗೂ ಸಹ ಪ್ರಶಸ್ತಿ ಈಗಾಗಲೇ ನಮ್ಮ ಬಸವರಾಜ್ ಗುರೂಜಿಯವರು ನಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು. ನಾವೆಲ್ಲ ನೋಡ್ತಾ ಇರ್ತೀವಿ ಸಮಾಜದಲ್ಲಿ ಇವತ್ತಿನ ದಿವಸ ಶಾಂತಿ ಭಾಳ ಮುಖ್ಯ. ಅಂಥ ಒಂದು ಶಾಂತಿ ಎಲ್ಲಿ ಸಿಗುತ್ತೆ ಅಂತಂದರೆ ಇವತ್ತಿನ ದಿವಸ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಮಿತ್ರರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಸೇವೆ ಮಾಡಿರ್ತಕ್ಕಂಥ ನಮ್ಮ ರಮೇಶ್ ಗೌಡ್ರೆ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಇತರ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಇವತ್ತೆಲ್ಲ ಯಾರು ಪ್ರಶಸ್ತಿಗೆ ಅರ್ಹರಾಗಿ ಪ್ರಶಸ್ತಿ ಮತ್ತು ಈ ಕಾರ್ಯಕ್ರಮ ಪದಾಧಿಕಾರಿಗಳೇ ಮತ್ತು ಎಲ್ಲ ಸ್ನೇಹಿತರು ಇವತ್ತು ನೈಪುಣ್ಯತೆಯನ್ನು ಪಡೆದು ಇವತ್ತು ಹೆಸರುವಾಸಿಯಾಗಿರ್ತಕ್ಕಂಥ ಜನರಿಗೆ ಇಲ್ಲಿ ಆಹ್ವಾನವನ್ನು ನೀಡಿ ಅವರಿಗೆ ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡ್ತಾ ಇರ್ತಕ್ಕಂಥದ್ದು ದರ್ಶನವನ್ನು ನೀಡುತ್ತೆ. ಹೀಗಾಗಿ ಜ್ಯೋತಿಷ ಶಾಸ್ತ್ರ ಜೀವನಕ್ಕೆ ದಾರಿದೀಪವಾಗಿ ನಮ್ಮೆಲ್ಲರನ್ನ ಸಲಹತ್ತೆ, ಸಾರ್ಥಕತೆಯತ್ತ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ನಮ್ಮೆಲ್ಲ KH ಸೋಮಶೇಖರ್ ಅವರು ಹಿರಿಯ ವಕೀಲರು. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ JD ಮೀಡಿಯಾ ಹೌಸ್ಗೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಅವರು ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೂಡ ಕೋರ್ತಾ ಇದ್ದಾರೆ. ಈ ಒಂದು ಕರ್ನಾಟಕ ಜ್ಯೋತಿಷ್ಯ ವಿಭೂಷಣ ರತ್ನ ಕೇಸರಿ ಪ್ರಶಸ್ತಿ ಪ್ರದಾನ ಏನು ಹೊತ್ತು ನಡೆದಿದೆ, ಇದು ಈ ಉಪಸ್ಥಿತಿಗೆ ನಾವು ಸದಾ ಆಭಾರಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮ ಬೆಂಬಲ ಇರಲಿ, ನಿಮ್ಮೆಲ್ಲರ ಸಹಕಾರವಿರಲಿ. ಮುಂಬರುವಂಥ ಎಲ್ಲ ಉತ್ತಮ ಕೆಲಸ ಕಾರ್ಯಗಳಿಗೂ ಸಭಾ ಕರ್ನಾಟಕ ಇವರುಗಳಿಗೆ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಅವರು JD ಮೀಡಿಯಾ ಇದು ನಮ್ಮ ಸೌಭಾಗ್ಯ. HM ರಮೇಶ್ ಗೌಡ ಅವರು JDS ನಾಯಕರು, ಬೆಂಗಳೂರಿನ ನಗರಾಧ್ಯಕ್ಷರು ಕೂಡ ಅವರು. ಶ್ರೀ HM ರಮೇಶ್ ಗೌಡ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಪೂರ್ಣ ಬೆಂಬಲವನ್ನು, ಪ್ರೀತಿ, ಪ್ರೋತ್ಸಾಹದ ಸುದ್ದಿಯನ್ನು, ಸಹಕಾರವನ್ನು ನೀಡಿದ್ದಕ್ಕಾಗಿ JD ಮೀಡಿಯಾ ಹೌಸ್ ಸದಾ ಆಭಾರಿಯಾಗಿರುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಪಡೆದುಕೊಂಡಿದೆ. ಉದ್ಯಮದ ಹೆಗ್ಗುರುತು DX Max ಅನೇಕ ವರ್ಷಗಳಿಂದ ಜನಪರ ಕೆಲಸಗಳನ್ನು, ಅನೇಕ ಈ ರೀತಿಯಾದಂತಹ ಸಂಘ ಸಂಸ್ಥೆಗಳಿಗೆ ಬೆನ್ನೆಲುಬನ್ನು, ಪ್ರೋತ್ಸಾಹವನ್ನು ಮರೆಯಾಗಿ ನಿಂತು ನೀಡಿ KH ಸೋಮಶೇಖರ್ ಅವರು ಹಿರಿಯ ವಕೀಲರು. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ರೂಪಾ ಅಯ್ಯರ್, ನಿಮ್ಮ ಆಗಮನ ನಮಗೆ ಮಹದಾನಂದವನ್ನು ತಂದಿದೆ. ಥ್ಯಾಂಕ್ ಯು ಸೋ ಮಚ್. ಪಂಡಿತ್ ಶ್ರೀ ಪ್ರಸನ್ನಾಚಾರ್ಯ S ಕಟ್ಟೀರವರಿಗೆ ಗೌರವ ಪುರಸ್ಸರವಾದಂತಹ ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ಅಪರಿಮಿತವಾದಂಥ ಸಹಕಾರವನ್ನು, ಸಹಯೋಗವನ್ನು ನೀಡಿ ಶ್ರೇಯಸ್ಕರ ಕೆಲಸಗಳಿಗೆ ನಾಂದಿ ಹಾಡುವಂಥ ನಿಟ್ಟಿನಲ್ಲಿ ಎಲ್ಲ ಮಹನೀಯರು ಇಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ತೇಜಸ್ಸನ್ನು JD ಮೀಡಿಯಾ ಹೌಸ್
ಇಂದು ಕಂಡುಕೊಂಡಿದೆ ರವಿ ಸತ್ಯೇನ ವಾತಿ ವಾಯುಶ್ಚ